ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಇವತ್ತು ಇಡೀ ದಿನ ತುಂಬಾ ಬ್ಯುಸಿಯಾಗಿದ್ದೆ, ತುಂಬಾ ಕೆಲಸ ಇತ್ತು. ಸೊ ಏನೇನು ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ. ನಾವು ಹಾಕಿದ್ದ ಜಾಗ ಸ್ವಲ್ಪ ಕಲ್ಭೂಮಿ ಹಾಕಿದ್ರಿಂದ ಅಲ್ಲಿ ಅಷ್ಟು ನೀಟಾಗಿ ಬಂದಿಲ್ಲ. ಸೊ ಬಂದಿರುವಷ್ಟನ್ನು ಮೆಂತ್ಯ ಸೊಪ್ಪನ್ನು ಕಿತ್ಕೊಂಡ್ಬಿಟ್ಟು ಮತ್ತೆ ಹೊಸದಾಗಿ ಅಗೆದ್ಬಿಟ್ಟು ಮೆಂತ್ಯ ಸೊಪ್ಪು ಕೊತ್ತಂಬರಿ ಚೆಲ್ಲೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲನೂ ನಾನಿವಾಗ ಕಟಾವು ಮಾಡ್ತಾಯಿದ್ದೀನಿ. ನೋಡಿ, ಚಿಕ್ಕದಾಗಿದ್ದರೂ ಎಷ್ಟು ಚೆನ್ನಾಗಿ ಎಳೆ ಸೊಪ್ಪು ಸಿಗ್ತಿದೆ. ಈ ರೀತಿ ಬೆಳೆಸಿ ಕೊಯ್ಯೋದಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಇವತ್ತು ಸಿಟಿಯಲ್ಲೂ ಕೂಡ ಇದನ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ, ಆನಂದ ಸಿಗುತ್ತೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ, ರಿಲ್ಯಾಕ್ಸ್ ಕೂಡ ಆಗುತ್ತೆ. ಇಲ್ಲಿ ನನ್ನ ಮಗಳು ಚಿಟ್ಟೆನ ಕೂಡ ನಾನು ಇಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ಮಕ್ಕಳನ್ನ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ಬಿಡಿಸಿ ಆಗಿದೆ ಮೆಂತ್ಯ ಸೊಪ್ಪು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಎಳೆ ಸೊಪ್ಪು, ಇದರಲ್ಲಿ ಏನಾದರೂ ಮೆಂತ್ಯ ಬಾತ್ ಏನಾದರೂ ಮಾಡಬೇಕು. ಫೈನಲಿ ಇಲ್ಲಿ ಕ್ಲೀನ್ ಮಾಡಾಯಿತು, ಮಣ್ಣನ್ನೆಲ್ಲ ಹದ ಮಾಡಾಯಿತು. ಯಾವುದೇ ಒಂದು ಗಿಡನ ಹಾಕಬೇಕಂತಂದ್ರೂ ಅಷ್ಟೇ ನೀಟಾಗಿ ಮಣ್ಣನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು. ಅದನ್ನು ಸಾಫ್ಟ್ ಮಾಡಿಕೊಂಡು ಹಾಕಿದಾಗ ಮಾತ್ರ ಚೆನ್ನಾಗಿ ಬರುತ್ತೆ. ತುಂಬ ಗಟ್ಟಿ ಇದ್ದಾಗ ಹಾಕಿದ್ರೆ ಬರಲ್ಲ. ಈವನ್ ರೈತರು ಕೂಡ ನೋಡಿದ್ದೀರಾ, ಈವನ್ ಏನಾದರೂ ಬೆಳೆ ಹಾಕಬೇಕಂತಂದರೆ ನೇಗಿಲನ್ನ ತಗೊಂಡು ಮಣ್ಣನ್ನು ಹೂಳ್ತಾರೆ. ಅದೇ ರೀತಿ ಇಲ್ಲೂ ಕೂಡ ನಾವು ಮಾಡಿದ್ವಿ. ಸೊ ನೋಡಿ, 2 ಪಾತಿನ ರೆಡಿ ಮಾಡಿ ಇಲ್ಲಿ ಕೊತ್ತಂಬರಿ ಮತ್ತು ಮೆಂತ್ಯ, ಹಾಗೆ ಕೆಲವೊಂದು ಬೀಜಗಳಿದ್ದು ಅದನ್ನು ಕೂಡ ಹಾಕಿದ್ದೀವಿ. ಇಲ್ಲಿ ನನಗೆ ಪಕ್ಕದ ಮನೆ ಆಂಟಿ ಒಂದಷ್ಟು ಪ್ಲ್ಯಾಂಟ್ಸ್ನ ಕೊಟ್ಟಿದ್ರು. ನಾನು ಅದನ್ನು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಇದು ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಸೊ ನಾನು ಹಾಗಾಗಿ ಇದನ್ನು ಎರಡನ್ನೂ ನೀರಲ್ಲೇ ಹಾಕೋಣ ಅಂದ್ಕೊಂಡಿದ್ದೀನಿ. ಇದು ಕೂಡ ನೀರಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತಂತೆ. ನನಗಿಲ್ಲಿ ಒಂದು ಖಾಲಿ ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ, ಅದಕ್ಕೆ ಪೆಬ್ಬಲ್ಸ್ನ ಹಾಕಿದ್ದೀನಿ. ಹಾಕ್ಬಿಟ್ಟು ನೀರನ್ನ ಫಿಲ್ ಮಾಡ್ತಾಯಿದ್ದೀನಿ. ಫಿಲ್ ಮಾಡಿಬಿಟ್ಟು ಆ ದೊಡ್ಡದು ಏನು ಪ್ಲ್ಯಾಂಟ್ ಇದೆ ಅದನ್ನು ಇದರಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಕಲ್ಲನ್ನು ಏನಕ್ಕೆ ಹಾಕ್ತಿದ್ದೀನಿ ಅಂತಂದರೆ ಅದು ದೊಡ್ಡ ಪ್ಲ್ಯಾಂಟ್ ಇರೋದ್ರಿಂದ ಗ್ರಿಪ್ ಸಿಗೋಲ್ಲ. ಹಾಗಾಗಿ ಕಲ್ಲನ್ನು ನಾನಿಲ್ಲಿ ವಾಟರ್ ಬಾಟಲ್ಗೆ ಹಾಕಿದ್ದೀನಿ. ನೋಡಿ, ಗಿಡ ಹಾಕೋದು ಅಂತಂದರೆ ನನಗೆ ತುಂಬಾ ಇಷ್ಟ. ನಾನು ದಿನದಲ್ಲಿ ಒಂದಾದ್ರೂ ನನಗೆ ಖುಷಿ ಕೊಡುವಂತಹ ಕೆಲಸಗಳನ್ನ ನಾನು ಮಾಡೇ ಮಾಡ್ತೀನಿ. ಬರೀ ಅಡುಗೆ ಮತ್ತು ಪಾತ್ರೆ ತೊಳೆಯೋದಿರ್ಬೋದು, ಮನೆ ಕ್ಲೀನ್ ಮಾಡೋದಿರ್ಬೋದು, ಇದಿಷ್ಟೇ ಮಾಡ್ಕೊಂಡಿರಲ್ಲ. ಇದ್ರ ಮಧ್ಯ ನನಗೆ ಯಾವುದು ಅತ್ಯಂತ ಪ್ರಿಯ ಅಂತ ಅನಿಸುತ್ತೋ ಆ ವರ್ಕನ್ನು ಕೂಡ ನಾನು ಮಾಡ್ತೀನಿ. ಇಲ್ಲಿ ಒಂದು ಕಾಫಿ ಮಗ್ಗಿತ್ತು, ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಇದನ್ನು ಚಿಟ್ಟೆಗೆ ಗಿಫ್ಟ್ ಕೊಟ್ಟಿದ್ದರು. ನಾನು ಇದಕ್ಕೆ ಪುಟಾಣಿಯಾಗಿರುವಂಥ ಇದು ಒಂಥರ ಸ್ನೇಕ್ ಪ್ಲ್ಯಾಂಟ್ ಜಾತಿಗೆ ಬರುತ್ತೆ, ಆ ಒಂದು ಪ್ಲ್ಯಾಂಟ್ನ ಹಾಕಿದ್ದೀನಿ. ಇದೆರಡು ಪ್ಲ್ಯಾಂಟ್ನ ಹಾಕಾದ್ಮೇಲೆ ಪ್ಲೇಸ್ ಮಾಡಿದ್ದೀನಿ. ಆ ಪ್ಲ್ಯಾಂಟ್ಸ್ಗಳನ್ನ ಹಾಕಿ ಅದ್ರ ಬ್ಯೂಟಿ ನೋಡೋದೇ ನನಗೆ ತುಂಬ ಖುಷಿ ಕೊಡುತ್ತೆ. ನೋಡಿ, ಆ ಕಣ್ಣಿಗಂತೂ ಏನೋ ಒಂಥರ ಉಲ್ಲಾಸ, ಸಂತೋಷ ಸಿಗುತ್ತೆ. ಐ ಲವ್ ಪ್ಲ್ಯಾಂಟ್ಸ್ ಆ್ಯಂಡ್ ಐ ಲವ್ ಪ್ಲ್ಯಾಂಟೇಷನ್. ನನಗೆ ತುಂಬಾ ಇಷ್ಟ. ಈವನ್ ಐ ಲವ್ ಅಗ್ರಿಕಲ್ಚರ್. ನನಗೆ ಇವಾಗೂ ಕೂಡ ಹಳ್ಳಿ ಕರ್ಕೊಂಡೋಗ್ಬಿಟ್ರು ನಾನು ಅಗ್ರಿಕಲ್ಚರ್ ಮಾಡ್ತೀನಿ. ನಾನು ಫಸ್ಟ್ ಕ್ರೈಯಿಂದ ಪಾಪುಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಥಿಂಗ್ಸ್ನ ಬುಕ್ ಮಾಡಿದ್ದೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು. ಸೊ ಅವ್ರನ್ನ ಆಲ್ಮೋಸ್ಟ್ ಇವಾಗಿನ ಮಕ್ಕಳೆಲ್ಲ ತುಂಬ ಮೊಬೈಲ್ ಇದು ಮಾಡಿಬಿಡ್ತಾರೆ. ಅದಕ್ಕೆ ನಾನು ಸ್ವಲ್ಪ ಬೇರೆ ರೀತಿ ಎಂಗೇಜ್ ಮಾಡೋಣ ಅಂತಂದ್ಬಿಟ್ಟು ಈ ರೀತಿ ಆಟ ಸಾಮಾನುಗಳನ್ನ ಬುಕ್ ಮಾಡಿದ್ವಿ ಫಸ್ಟ್ ಕ್ರೈಯಲ್ಲಿ. ಆ್ಯಂಡ್ ಫಸ್ಟ್ ಕ್ರೈಯಲ್ಲಿ ನಾವು ಕೂಪನ್ ಅಪ್ಲೈ ಮಾಡಿದ್ರೆ ಕಡಿಮೆಗೆ ಸಿಗುತ್ತೆ. ಸೊ ಇದು ಬಂದು LED ರೈಟಿಂಗ್ ಟ್ಯಾಬ್ಲೆಟ್, ಲೈಕ್ ಮೊಬೈಲ್ ಥರನೇ ಇರುತ್ತೆ ಮಕ್ಕಳಿಗೆ.
ಸೊ ಈ ರೀತಿ ಇರುತ್ತೆ ಇದು. ಇದರಲ್ಲಿ ಏನಂತಂದ್ರೆ ಒಂದು ಪೆನ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರಿಬಹುದು ಮಕ್ಕಳುಗಳು. ಇವಾಗ ಚಾಕ್ ಪೀಸ್ ಅದು ಇದು ಅಂತ ಅಂದ್ರೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ನಾನು ಬುಕ್ ಮಾಡಿದೀನಿ. ಮಕ್ಕಳಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನೋಡಿ, ಅವ್ರು ಏನ್ ಬೇಕಾದ್ರೂ ಬರಿಬಹುದು. ಈ ರೀತಿ ಬರ್ಬಿಟ್ಟು ಇದು ರೀಸೆಟ್ ಬಟನ್ ಕೂಡ ಇರುತ್ತೆ, ಬ್ಯಾಟ್ರಿ ಆಪರೇಟೆಡ್. ಸೊ ಹಿಂಗ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಇದೊಂಥರ ಕ್ಯೂಟ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಇದು ಬಂದು ಅರೌಂಡ್ 110 ಅಂತ ಅನ್ಸುತ್ತೆ ಇದ್ರ ಕಾಸ್ಟ್ ಬಂದು. ಇದು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಬಂದು ಬಾಸ್ಕೆಟ್ ಬಾಲು. ಮಕ್ಳುಗಳಿಗೆ ಏನಂತಂದ್ರೆ ಸ್ವಲ್ಪ ಫನ್ ಆಗಿರ್ಲಿ, ಮನೇಲೆ ಇರ್ತಾರಲ್ವಾ ಅಂತ ಹೇಳ್ಬಿಟ್ಟು ಇದ್ ನೋಡಿದ್ರೆ ಲೈಕ್ ಆಂಬುಲೆನ್ಸ್ ಆರನ್ ತರ ಇದೆ, ಬಟ್ ಆಂಬುಲೆನ್ಸ್ ಆರನ್ ಅಲ್ಲ. ಇದು ಮಕ್ಳುಗಳಿಗೆ ಬಾಲ್ ಕೊಟ್ಟಿರ್ತಾರಲ್ವಾ, ಅದು ಔಟ್ ಸೈಡ್ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಒಳಗಡೆ ಈ ತರ ಬಾಸ್ಕೆಟ್ ಇದೆ. ಸೊ ಇಲ್ಲಿ ಬಾಲ್ ಹಾಕ್ಬೇಕು. ಬಾಲ್ ಹಾಕ್ಬಿಟ್ಟು ಈ ರೀತಿ ಬಾಸ್ಕೆಟ್ ಬಾಲ್ ಮಕ್ಕಳುಗಳು ಆಟ ಆಡ್ಬೋದು. ಇದು ಒಂಥರ ಚೆನ್ನಾಗಿರುತ್ತೆ. ಇವಾಗ ಬಾಸ್ಕೆಟ್ ಬಾಲ್ ಇಲ್ಲಿ ನೋಡಿ ಈ ರೀತಿ ಆಚೆ ಬರುತ್ತೆ. ಸೊ ಇದು ಒಂಥರ ಕ್ಯೂಟ್ ಆಗಿದೆ, ಚಿಟ್ಟೆಗೆ ಲೈಕ್ ಆಗುತ್ತೆ ಅನ್ಕೊಂಡಿದೀನಿ. ಇನ್ನೊಂದು ಬಂದು ಲೈಕ್ ಇವಾಗ ನನ್ನ ಮಗಳಿಗೆ ಬಂದು 2.5 years ಆಗಿದೆ. ಸೊ ದಟ್ ಇವಾಗ ಅವಳಿಗೆ ಲರ್ನಿಂಗ್ ಕಲಿಸ್ಬೇಕಂತ ಅನ್ಕೊಂಡಿದೀನಿ. ಅದಕ್ಕೆ ಅವಳಿಗೆ ಆಟ ಆಡೋ ತರನು ಇರ್ಬೇಕು ಅಂಡ್ ಕಲ್ತ್ಕೊಳ್ಳೋ ತರನು ಇರ್ಬೇಕು. ಇದೇನಂದ್ರೆ ಜೂನಿಯರ್ ಎಜುಕೇಶನಲ್ ಅಬಾಕಸ್ ಅಂತ ಹೇಳ್ಬಿಟ್ಟು ಇದರಿಂದ ಇದು ಯೂಸ್ ಮಾಡೋದ್ರಿಂದ ಹೇಗಿದೆ ನೋಡೋಣ ಬನ್ನಿ. ನೋಡಿ ಈ ರೀತಿ ಇದೆ. ಸೊ ಇದರಲ್ಲಿ ಮಕ್ಕಳುಗಳು ಕಲರ್ ಐಡೆಂಟಿಫೈ ಮಾಡ್ಬೋದು, ಆಮೇಲೆ ಲೈಕ್ ಕೌಂಟಿಂಗ್ ನ ಕಲ್ತ್ಕೋಬಹುದು, 1 2 3 ಅಂತ ಹೇಳ್ಬೋದು. ಮೋರೆವರ್ ಅವ್ರಿಗೇನೋ ಇದೊಂಥರ ಡಿಫ್ರೆಂಟ್ ಆಗಿ ಆಟದ ಸಾಮಾನ್ ತರ ಚೆನ್ನಾಗಿದೆ. ಇದು ಬಂದು ಅರೌಂಡ್ 220. ಸೊ ಇದಿಷ್ಟು ನಾನು ಫಸ್ಟ್ ಕ್ರೈ ಅಲ್ಲಿ ಬುಕ್ ಮಾಡಿದ್ದೆ. ಸೊ ನನಗಂತೂ ಇಷ್ಟ ಆಯ್ತು. ಅದು ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ನನ್ನ ಮಗಳಿಗೆ ಒಂದಷ್ಟು ಆಟ ಸಾಮಾನ ಬುಕ್ ಮಾಡಿದ್ದೀನಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಷ್ಟು ಕೆಲಸಗಳನ್ನ ಮುಗಿಸೋಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ಸೊ ನಾನಿವಾಗ ಸ್ನ್ಯಾಕ್ಸ್ ಮಾಡೋಣ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಬರೋ ಟೈಮ್ ಆಗಿತ್ತು. ಹಾಗೆ ಚಿಟ್ಟೆಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಇನ್ಸ್ಟಂಟಾಗಿ ಸ್ನ್ಯಾಕ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಟೈಮ್ ಕನ್ಸ್ಯೂಮ್ ಜಾಸ್ತಿ ಮಾಡಿಕೊಂಡ್ರೆ ಎಲ್ಲ ವರ್ಕ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ನಾನಿವತ್ತಿಲ್ಲಿ ಕಡಲೆ ಪುರಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕಡಾಯಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ, ಹಾಗೆ ಒಣಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊಂಡ್ರೆ ಕಡಲೆಪುರಿ ತಿನ್ನಬೇಕಾದಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೊತೀನಿ. ಇದಿಷ್ಟು ಸೇರಿಸಾದ್ಮೇಲೆ ನಾನು ಸ್ವಲ್ಪ ಮಂಡಕ್ಕಿ ಅಥವಾ ಕಡಲೆಪುರಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಉಪ್ಪು ಕಡಲೆಪುರಿನ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದ್ರ ಕಾಂಬಿನೇಷನ್ ಆಗಿ ಈರುಳ್ಳಿ ಮತ್ತು ಸೌತೆಕಾಯಿ ಹಾಕೋದಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಮ್ಮ ಕಡೆ ಇದನ್ನು ಪುರಿ ಒಗ್ಗರಣೆ ಅಂತಾರೆ, ಕೆಲವೊಂದು ಕಡೆ ಮಂಡಕ್ಕಿ ಅಂತಾರೆ, ಬಟ್ ನನಗಂತೂ ಇದು ತುಂಬ ಇಷ್ಟ. ನನಗೆ ನನ್ನ ಹಸ್ಬೆಂಡ್ಗೆ ಇನ್ಸ್ಟಂಟಾಗಿ ರೆಡಿಯಾಗೋ ಈ ಕಡಲೆಪುರಿ ಒಗ್ಗರಣೆ ತುಂಬಾ ಫೇವ್ರೆಟ್ಟು. ಪ್ರತಿದಿನ ಮಾಡಿದ್ರು ನನ್ನ ಹಸ್ಬೆಂಡ್ ಬೇಜಾರು ಮಾಡ್ಕೊಳ್ತೀರ ಆರಾಮಾಗಿ ತಿಂತಾರೆ. ಇವನ್ ನನಗೂ ಅಷ್ಟೇ, ಇವನ್ ಚಿಟ್ಟೆನೂ ಕೂಡ ತುಂಬಾ ಲೈಕ್ ಮಾಡ್ತಾಳೆ. ಈ ರೀತಿ ನೀವು ಕೂಡ ಸ್ನ್ಯಾಕ್ಸ್ ಇರ್ಬೋದು, ಏನೇ ಇರ್ಬೋದು, ತುಂಬ ಬೇಗ ಆಗುವಂಥದ್ದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಟೈಮ್ ಆಗೋದಂತೂ ಗೊತ್ತೇ ಆಗಲ್ಲ. ಆಲ್ರೆಡಿ 7 o'clock ಆಗಿಬಿಟ್ಟಿತ್ತು. ಇವಾಗ ಅಡುಗೆಗೆ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ನಾನಿವತ್ತು ಪಾಲಕ್ಕು, ದಂಟು ಮತ್ತು ಸಬ್ಬಕ್ಕಿ ಸೊಪ್ಪನ್ನು ಯೂಸ್ ಮಾಡಿ ಮೊಸಪ್ಪನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಬೇಳೆನ ಅರ್ಧ ಗಂಟೆ ಮುಂಚೆನೇ ನೆನೆ ಇಟ್ಕೊಂಡಿದ್ದೀನಿ. ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ನಾನು ಮೊಸಪ್ಪನ್ನು ಮಾಡ್ತಾಯಿದ್ದೀನಿ. ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡಬೇಕು. ಇವಾಗ ಬೇಳೆ ಮತ್ತು ಟೊಮೊಟೊನ ಕುದಿಯೋದಕ್ಕೆ ಇಟ್ಟಿರ್ತೀನಿ. ಅದು ಕುದಿಯೋ ಸಮಯದಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ರೆಡಿ ಮಾಡ್ಕೊತೀನಿ. ನಾವು ಆದಷ್ಟು ಬೇಳೆನ ಅರ್ಧ ಗಂಟೆ ಅಥವಾ 1 hour ಮುಂಚೆನೇ ನೆನೆ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಅದ್ರ ಜೊತೆಗೆ ನಮಗೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ನಾನು ಈ ಮಣ್ಣಿನ ಪಾತ್ರೆನ 2 ಅವತಾರಗಳನ್ನ ನೋಡಿದ್ದೀನಿ. ಊರಲ್ಲಿದ್ದಾಗ ಮಡಕೆ ಇಟ್ಟು ಸೌದೆ ಒಲೆಯಲ್ಲಿ ಮಾಡ್ತಿದ್ದ ಅಡುಗೆನೂ ನೋಡಿದ್ದೀನಿ. ಇವಾಗ ಸ್ವಲ್ಪ ಮಾಡರ್ನೈಸೇಷನ್ ಆಗಿ ಗ್ಯಾಸ್ ಮೇಲೆ ಮಡಕೆನಿಟ್ಟು ಸಾಂಬಾರು ಮಾಡೋದನ್ನು ಕೂಡ ನೋಡ್ತಾ ಇದ್ದೀನಿ ಆ್ಯಂಡ್ ಮಾಡ್ತಾಯಿದ್ದೀನಿ.
ಇವಾಗ ಎಣ್ಣೆ ಕೂಡ ನಾನು ಸೇರಿಸ್ಕೊತೀನಿ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಚೆನ್ನಾಗೆ ಬೇಳೆ ಟೊಮೊಟೊ ಬೆಂದಿದೆ. ಇವಾಗ ನಾನು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸೊಪ್ಪು ಹಾಕಿದ ಮೇಲೇ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ, ಹಾಗೆ ಸಾಂಬಾರು ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಒಟ್ಟಿಗೆ ಎಲ್ಲ ಬೆಂದಾದ ಮೇಲೆ ಅದ್ರ ರಸನ ನಾನು ಸಪ್ರೇಟ್ ಮಾಡ್ಕೊತೀನಿ. ನೋಡಿ ಇವಾಗ ಚೆನ್ನಾಗೇ ಬೇಯ್ತಿದೆ. ಲಾಸ್ಟಲ್ಲಿ ಬೇಯಬೇಕಾದ್ರೆ ಕರಿಬೇವಿನ ಸೊಪ್ಪನ್ನ ಹಾಕ್ತೀನಿ. ಅದು ಆ ಕಡೆ ಸಾಂಬಾರು ಹಾಕ್ತಿರುತ್ತೆ. ನಾನಿಲ್ಲಿ ಬಾಯ್ಲ್ಡ್ ರೈಸ್ನ ನೆನೆ ಇಡ್ತಾ ಇದ್ದೀನಿ. ಹಾಗೆ ಮೊಟ್ಟೆ ಇತ್ತು, ಮೊಟ್ಟೆನೂ ಕೂಡ ಬೇಯಿಸೋಣ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಇವಾಗ ನೋಡಿ ಸೊಪ್ಪು ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದಾದಮೇಲೆ ಸೋಸ್ಕೊಳ್ಳೋಣ ಒಂದು ಜಾಲರಿ ಇಟ್ಕೊಂಡು. ಇದಿಷ್ಟನ್ನು ಕಂಪ್ಲೀಟಾಗಿ ಸೋಸ್ಕೊಂಡ್ಮೇಲೆ ಅದೇನು ಉಳಿದಿರುತ್ತೋ ನೀರು ಅದನ್ನು ಮತ್ತೆ ಮಡಿಕೆಗೆ ಹಾಕ್ತಾಯಿದ್ದೀನಿ. ಆಮೇಲೆ ಬೆಂದಿರುವಂತಹ ಸೊಪ್ಪು ಮತ್ತು ಬೇಳೆಕಾಳನ್ನು ರುಬ್ಕೊಂಡು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ನಿಮಗೆ ತೆಳುಗೆ ಬೇಕಂತಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕಾಗತ್ತೆ. ನನ್ನ ಸಜೆಷನ್ ಏನಪ್ಪ ಅಂತಂದರೆ ಮೊಸೊಪ್ಪು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಆಮೇಲೆ ಹಚ್ಚಿಟ್ಕೊಂಡಂತಹ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ರುಚಿಯಾದಂತಹ ಮೊಸೊಪ್ಪು ರೆಡಿಯಾಗಿದೆ ಫ್ರೆಂಡ್ಸ್. ಇವತ್ತಿನ ಊಟ ರೆಡಿ ಆಗಿದೆ. ಇವತ್ತಿನ ಊಟಕ್ಕೆ ನಾನು ಪಾಲಕ್ಕು ಮತ್ತು ಸೊಪ್ಸಿಗೆ ಮತ್ತು ದಂಟು ಹಾಕಿ ಮೊಸಪ್ಪನ್ನು ಮಾಡಿದ್ದೀನಿ. ಆ್ಯಂಡ್ ಇವತ್ತು ಮಡಿಕೆಯಲ್ಲಿ ಮಾಡಿದ್ದೀನಿ. ಸಾರು ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡಬೇಕು. ಹಾಗೆ ನಾಟಿ ಮೊಟ್ಟೆಯನ್ನು ಬೇಯಿಸಿದ್ದೀನಿ, ಮುದ್ದೆ ಮಾಡಬೇಕು, ಹಾಗೆ ಬಾಯ್ಲ್ಡ್ ರೈಸ್ನ ನೆನೆ ಹಾಕಿದ್ದೀನಿ. ಸೊ ಇವತ್ತಿನ ಡಿನ್ನರ್ ಇದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಶುಭರಾತ್ರಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ.